ಬೀಗರು ಸಾಮಾನ್ಯಕ್ಕೆ ಇನ್ನು ಎದ್ದಿಲ್ಲ ಅನ್ಸುತ್ತೆ. ಇನ್ನೇನು ತಡವಾಗಿ ಹೋಗ್ತಾರ ಅನ್ಸುತ್ತೆ. ಅಮ್ಮನಿಗೆ ಒಂದ್ರಿಟ್ಟು ತಿಂಡಿ ಮಾಡಿಬಿಡಮ್ಮನಿ ಸರೋಜಮ್ಮ ಅಂತ ಹೇಳ್ತೀನಿ. ಒಂದ್ರಿಟ್ಟು ತಿಂಡಿ ಮಾಡ್ಕೊಂಡು ಹೋಗ್ಲಿ. ಮತ್ತೆ ಇವಾಗ ಎದ್ದ ತಕ್ಷಣ ಅರ್ಜೆಂಟ್ ಅಲ್ಲಿ ಬೀಗ್ರೆ ಹೋಗ್ಬೇಕು ನಾವು ಅರ್ಜೆಂಟು ಅಂತ ತಿಂಡಿ ತಿಂದಂಗ ಮತ್ತೆ ಹಂಗೆ ಹೋಗ್ಬಿಡ್ತಾರೆ. ಬೇಗ ತಿಂಡಿ ರೆಡಿ ಮಾಡಿದ್ರೆ ಅತ್ಲಾಗಿ ಪಾಪ ತಿಂಡಿ ತಿನ್ಕೊಂಡು ಹೋಗ್ತಾರ ಅತ್ಲಾಗಿ. ಇರ್ರಿ ಬೀಗ್ರೆ ಇವತ್ತು ಒಂದ್ ದಿವಸ ಮೀನಾರು ತಗೊಂಬರ್ತೀವಿ ಇರ್ರಿ ಅಂತ ಹೇಳಿದ್ರೆ ಮಾತೆ ಕೇಳ್ತಿಲ್ಲ. ಅಲ್ಲೇ ಹೋಗ್ತೀವಿ ಅಂತ ಒಂದೇ ಸಮಕ್ಕೆ ಆಟ ಮಾಡ್ತಿದಾರ ಅತ್ಲಾಗಿ. ಹೋಗ್ಲಿ ಅತ್ಲಾಗಿ ಪಾಪ ಅವ್ರೂರಲ್ಲೂ ಜಾತ್ರೆ ಅಂತೆ ಹೋಗ್ ಬರ್ಲಿ. ಅಮ್ಮನೇ ಪಾಪ ಸರೋಜಮ್ಮ ಬಾರಮ್ಮನಿ ಇಲ್ಲಿ. ಅತ್ತೆ ಅತ್ತೆ ಯಾಕತ್ತೆ ಯಾಕೆ ಕೂಕಣ್ತಿದ್ದೀರಾ? ಏನತ್ತೆ ಬೆಳಗ್ಗೆ ಏನು ಬಿಸಿನೀರು ಬೇಕಿತ್ತ? ಬಿಸಿನೀರು ತಗೊಂಬಂದು ಕೊಟ್ನಲ್ಲ. ಟೀ ಕಾಸ್ತಿದ್ದೀನಿ, ಟೀ ತಗೊಂಬಂದು ಕೊಡ್ತೀನಿ. ಒಂದು 5 ನಿಮಿಷ ಆತೆ ಹಾಗೆ ಹೋಗುತ್ತೆ. ಟೀ ಕುಡಿತೀರಾ ಹಾಲು ಕುಡಿತೀರಾ ಆತೆ ನೀವು? ಅಮ್ಮಯ್ಯ ನನಗೆ ಟೀನೇ ಸಾಕು, ಹಾಲೇನು ಬೇಡ. ಅವ್ನು ಪಾಪ ಸಣ್ಣವನು ಸುನಿಲ ಎದ್ದ ತಕ್ಷಣ ಅವನಿಗೂ ಒಂದೇಟು ಹಾಲು ಕಾಸು ಕೊಟ್ಬಿಡು, ಅವನು ಹಾಲು ಕುಡಿಲಿ. ಅಮ್ಮಯ್ಯ ಇನ್ನೊಂದು ಹೇಳೋದ ಮರ್ತು ಬಿಟ್ಟೆ ಕಡೆ. ನಿಮ್ಮ ಅಪ್ಪಯ್ಯ ಇನ್ನು ನಿಮ್ಮ ಅಮ್ಮ ಇನ್ನು ಎದ್ದಿಲ್ಲ ಅಲ್ವಾ? ಮಲ್ಕಡಿದ್ದಾರೆ ಬೀಗ್ರು. ಮಲ್ಕಳ್ಳಿ ಕಣಿ ಹೇಳು ಅಮ್ಮನೇ. ಇವಾಗೆಲ್ಲ ಎದ್ದ ತಕ್ಷಣ ಇಲ್ಲ ಮಕ ತಕೊಂಡು ರೆಡಿ ಆಗ್ಬಿಡ್ತಾರಲ್ಲ, ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ. ಹೊಟ್ಟೆ ಹಸ್ಕೊಂಡು ಹೋಗೋದು ಬೇಡ ಅಮ್ಮನಿ. ಒಂದಿಟ್ಟು ತಿಂಡಿ ಏನಾರ ಮಾಡ್ಬಿಡು ಬೇಗ. ಚಿತ್ರಾನ್ನನೋ ಪುಳಿಯೋಗರೆನೋ ಏನಾರ ಒಂದಿಟ್ಟು ತಿಂಡಿ ಪಲಾವೋ ಏನಾರ ಮಾಡ್ಬಿಡು ಬೇಗ. ಬೀಗರು ತಿಂಡಿ ತಿನ್ಕೊಂಡೇ ಹೋಗ್ಲಿ, ಹೊಟ್ಟೆ ಹಸ್ಕೊಂಡು ಮಾತ್ರ ಹೋಗೋದು ಬೇಡ. ಇವಾಗ ನೀನು ಬೇಗ ಮಾಡಿದ್ರೆ ತಿಂಡಿ ತಿನ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಒತ್ತಾಗೋಯ್ತು ಅಂತ ಅರ್ಜೆಂಟ್ ಹೋಗ್ಬಿಡ್ತಾರೆ. ಒಂದಿಟ್ಟು ಏನಾದ್ರೂ ತಿಂಡಿ ಮಾಡಮ್ಮನಿ ಬೇಗ ತಿನ್ಕೊಂಡು ಹೋಗ್ಲಿ. ಅಲ್ಕಣತೆ ಅಪ್ಪಯ್ಯ ಅಮ್ಮ ಹಿಂಗೆ ಇವತ್ತು ಒಂದ್ ದಿವಸ ಉಳಿಸ್ಕೊಂಡಿದ್ರೆ ಆಗ್ತಿರಲ್ವ ಅತ್ಲಾಗಿ. ನಾನು ನೆನ್ನೆಯಿಂದಾನು ಹೇಳ್ತಿದೀನಿ, ಇರ್ರಮ್ಮ ಇವತ್ತೊಂದ್ ದಿವಸ ಇರ್ರಮ್ಮ, ನಾಳೆ ಒಂದ್ ದಿವಸ ಇರ್ರಿ, ಏನಾದ್ರೂ ಮಾಡೋಣ ಮೀನೇನಾರ ತಗೊಂಬರೋಣ ಅಂತ ಹೇಳ್ತಿದೀನಿ. ನನ್ನ ಮಾತೇ ಕೇಳ್ತಿಲ್ಲ. ನೀವಾದ್ರೂ ಒಂದ್ರೇಟು ಹೇಳ್ರಿ, ನಿಮ್ ಮಾತು ಕೇಳ್ತಾರ ಅಮ್ಮ. ನೀವ್ ಹೇಳ್ದಂಗೆಲ್ಲ ಕೇಳ್ತಾರಲ್ಲ ಅಮ್ಮಂಗೆ ಹೇಳ್ರಿ ಅತ್ತೆ ನೀವೇನೆ. ಅಮ್ಮಯ್ಯ ನೆನ್ನೆಯಿಂದಾನು ಹಿಂಸೆ ಮಾಡ್ತಿದ್ದೀನಿ ಕಡೆ. ಇವತ್ತೊಂದ್ ದಿವಸ ಇರ್ರಿ ಬಿಗ್ರೆ, ಇವತ್ತೊಂದ್ ದಿವಸ ಇರ್ರಿ. ನಿಮ್ಗೆ ಮೀನ್ ಅಂದ್ರೆ ಇಷ್ಟ ಅಲ್ವಾ? ನಮ್ಮೂರ್ ಕೇರಲ್ಲಿ ಮೀನ್ ಇಡ್ತಾರೆ, ಮೀನ್ ತಗೊಂಬಂದ್ಬಿಟ್ಟು ಮೀನಿನ ಸಾಂಬಾರು ಇಲ್ಲ ಮೀನಿಂದು ಕಬಾಬು ಏನಾರ ಮಾಡೋಣಂತೆ ಇರ್ರಿ ಬೀಗ್ರೆ ಅಂತ ಹಿಂಸೆ ಮಾಡ್ತಿದೀನಿ. ಯಾವ್ದೇ ಕಾರಣಕ್ಕೂ ಇರಲ್ಲ ಕಣ್ರಿ ಬೀಗ್ರೆ. ಹಂಗೆ ಅಲ್ಲಿ ಊರಲ್ಲೆಲ್ಲ ನನ್ನ ಕೆಲ್ಸಗಳಿದಾವೆ. ನನ್ನ ಮಗ ಸೊಸೆ ಇಬ್ರಾಳೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಪಾಪ. ಪೇಂಟ್ ಹೊಡಿಯೋರು ಬೇರೆ ಮನೆಗೆ ಬರ್ತಾರೆ. ಜಾತ್ರೆ ಬೇರೆ ಇನ್ನು 10 ದಿವಸ ಇಲ್ಲ, ವಾರ ಇಲ್ಲ. ಹೋಗಿ ಅಲ್ಲೆಲ್ಲಾದ್ರೂ ರೆಡಿ ಮಾಡ್ಕೊಳೋದು ಬೇಡವಾ? ನಾವು ನೆಂಟ್ರಿಗೆಲ್ಲ ಹೇಳ್ಕೊಳೋದು ಬೇಡವೇನ್ರಿ ಬೀಗ್ರೆ? ಕೆಲ್ಸಗಳು ಮಾಡಿಸ್ಬೇಕು, ಎಲ್ಲಾ ಕೆಲ್ಸಗಳು ಮಗ ಸೊಸೆ ಮೇಲೆ ಎಷ್ಟಂತ ಬಿಡೋಣ ಅಂತ ಹೇಳಿರು. ಅದಕ್ಕೆ ಅತ್ಲಾಗಿ ನಾನು ಸುಮ್ಕಾಗ್ಬಿಟ್ಟೆ ಕಡೆ ಅಮ್ಮನಿ. ಆಯ್ತು ಇವಾಗ ನೋಡೋಣ. ಈಗ ನೀನೇ ಹೇಳ್ತಿದ್ಯಲ್ಲ, ಹೇಳ್ರಿ ಒಂದ್ ಮಾತು ಅಂತ. ಇನ್ನೊಂದ್ಸರಿ ಹೇಳ್ತೀನಿ, ಇಬ್ರು ಬೀಗರಿಗೂ ಕೂರಿಸ್ಕೊಂಡು ಇವತ್ತೊಂದ್ ದಿವಸ ಇರ್ರಿ ಅಂತ ಹೇಳ್ತೀನಿ. ನೋಡೋಣ, ಉಳ್ಕೊಂಡ್ರೆ ಉಳ್ಕೊಳ್ಳಿ. ಮೀನೆಲ್ಲ ತಗೊಂಬಂದ್ಬಿಟ್ಟು ಮೀನ್ ಸಾಂಬಾರ್ ಏನಾರ ಮಾಡೋಣಂತೆ. ಸುಮ್ಕಿರು. ಹೋಗಿ ಇವಾಗ ಯಾಕಾರ ಇರ್ಲಿ, ಮತ್ತೆ ಹೋಗ್ತೀವಿ ಅಂತ ಆಟ ಮಾಡಿದ್ರೆ ಹೊಟ್ಟೆ ಹಸ್ಕೊಂಡು ಹೋಗೋದು ಬೇಡ. ಒಂದಿಟ್ಟು ತಿಂಡಿ ಏನಾರ ಮಾಡ್ಬಿಡು ಹೋಗು. ಏನ್ ಮಾಡ್ತೀಯ ತಿಂಡಿ? ಚಿತ್ರಾನ್ನ ಮಾಡ್ತೀಯಾ, ಪುಳಿಯೋಗರೆ ಮಾಡ್ತೀಯಾ, ಪಲಾವ್ ಮಾಡ್ತೀಯಾ, ಟೊಮೊಟೊ ಬಾತು ಏನಾರ ಮಾಡಿ ಹೋಗಮ್ಮನಿ. ಅಣ್ಣಯ್ಯ ಅಣ್ಣ ಅಣ್ಣಯ್ಯ ಎಲ್ಲೋತು ನಮ್ಮ ಅಣ್ಣಯ್ಯ? ಅಣ್ಣೋ ಅತ್ಗೆ ಅತ್ಗೆ ಏನ್ ಮಾಡ್ತಿದ್ರ ಅತ್ಗೆ? ಯಾರೇ ಅಮ್ಮನಿ? ಯಾರ ಕೂಕಂತಿದಾರ ಆಚೆ ಕಡೆ? ಅಣ್ಣ ಅಣ್ಣ ಅತ್ಕೆ ಅಂತ ಕೂಕಂತಿದಾರೆ. ಅಮ್ಮನಿ ಸರೋಜಮ್ಮ, ಯಾರು ನೋಡಮ್ಮನಿ, ಯಾರ ಕೂಕಂತಿದಾರ? ಯಾರ ಬಂದ್ಬಿಟ್ಟು ಅಲ್ಲ ಕಣತೆ, ಇನ್ಯಾರು ಕೂಕಂತಾರತೆ? ಅಣ್ಣ ಅಣ್ಣ ಅತ್ಕೆ ಅಂತ ಇನ್ಯಾರು ಕರೀತಾರೆ ನಿಮ್ಗೆ? ಕರೆದ್ರೆ ನಮ್ಮ ಬೋರ್ ಮಾವಯ್ಯ ಕರೆಯುತ್ತಾನೆ. ಸಾಮಾನ್ಯಕ್ಕೆ ಅವರೇ ಇರಬೇಕು ಸಾಮಾನ್ಯಕ್ಕೆ. ಅಲ್ಲ ಕಣತೆ, ಮಾವಯ್ಯ ಯಾಕೆ ಇಷ್ಟು ಬೇರೆನೆ ಬಂದ್ಬಿಟ್ಟು ಮನೆ ಹತ್ರ ಕೂಕಂತಿದಾರಲ್ಲ? ಏನ್ ಸಮಾಚಾರ? ಯಾಕ ಬೆಳಗ್ಗೆ ಬಂದ್ಬಿಟ್ಟಿದಾರಲ್ಲ ಮನೆ ಹತ್ರ? ಏನತ್ತೆ, ಏನ್ ವಿಷಯ? ಅದೇ ಕಡೆ ಅಮ್ಮಣ್ಣಿ, ನನಗೂ ಗೊತ್ತಾಗ್ತಿಲ್ಲ. ನಿಮ್ ಮಾವಯ್ಯ ಏನು ಇಷ್ಟು ಬೇರೆನೆ ಬಂದ್ಬಿಟ್ಟಿದಾರಲ್ಲ ಮನೆ ಹತ್ರ ಅಂತ. ಅಮ್ಮಣ್ಣಿ ಏನು ಕೇಳ್ಬೇಕು? ಓಹೋ ಅಮ್ಮಣ್ಣಿ ಸರೋಜಮ್ಮ, ಇವಾಗ ಗೊತ್ತಾಯ್ತು ಕಣೆ ಅಮ್ಮಣ್ಣಿ. ನಿಮ್ ಮಾವಯ್ಯ ಏನಕ್ ಬಂದೈತಂತ ಇವಾಗ ಗೊತ್ತಾಯ್ತು ನನ್ಗೆ. ನೆನ್ನೆನ ಬಂದು ಮನೆ ಹತ್ರ ಹೋಗಿದ್ರು ನಿಮ್ ಮಾವಯ್ಯ. ಏನ್ ಗೊತ್ತೇನೆ ಅಮ್ಮಣ್ಣಿ, ಮತ್ತೆ ನಮ್ ರಾಜೇಶಪ್ಪ ಇದ್ದಾನಲ್ಲ, ನಮ್ ರಾಜೇಶಂಗೆ ಇದು ಮದ್ವೆ ಮಾಡೋದಕ್ಕೆ ಒಳ್ಳೆ ಸಂಬಂಧ ಬಂದಿದೆ ಅಂತೆ. ಪಾಪ ಒಳ್ಳೆ ಹೆಣ್ಮಗ ಅಂತೆ. ಚೆನ್ನಾಗಿದಾರಂತೆ, ಮನೆ ಕಡೆ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾಳಂತೆ ಹುಡುಗಿ. ಒಳ್ಳೆ ಮಗ ಅಂತೆ. ಎಲ್ಲಾರು ಹೇಳ್ತಿದ್ರು. ಹಂಗಾಗಿ ಇವತ್ತು ಎಲ್ಲ ಇಲ್ಲಿ ಮನೆ ನೋಡಕ್ ಬರ್ತಿದಾರಂತೆ ಕಣ. ಮನೆ ಹುಡುಗಿರ್ ಕಡೆಯವರು ಎಲ್ಲ ಮನೆ ನೋಡಕ್ ಬರ್ತಿದಾರಂತೆ. ನೆನ್ನೆನೆ ಬಂದ್ಬಿಟ್ಟು ನಿಮ್ ಮಾವಯ್ಯ ಹೋಗಿತ್ತು. ಅಣ್ಣಯ್ಯ ಅತ್ಗೆ ನಾಳೆ ಬಂದ್ಬಿಟ್ರಿ ಎಲ್ಲಾರು ಮನೆ ಹತ್ರ. ಅಲ್ಲಿ ಎಲ್ಲಾರು ಹುಡುಗಿ ಕಡೆಯವರು ಬರ್ತಿದಾರೆ ಮನೆ ನೋಡೋದಕ್ಕೆ.
ನೀವು ಇದ್ರೇನೆ ಅಲ್ಲಿ ಸರಿ ಆಗೋದು, ನಮ್ಗೆ ಗೊತ್ತಾಗಲ್ಲ ಏನಿಲ್ಲ. ನೆಂಟರುಗಳು ಜಾಸ್ತಿ ಬರ್ತಿದ್ದಾರೆ, ಅವ್ರಿಗೆಲ್ಲರೂ ಅಡಿಗೆ ಮಾಡಬೇಕು, ತಿಂಡಿ ಎಲ್ಲ ಮಾಡಬೇಕು ಅಂತ ಎಲ್ಲ ಹೇಳಿ ಹೋಗಿದ್ದ. ನಮಗ್ ಗೊತ್ತಾಗಲ್ಲ ಅಣೆ ಅತ್ಗೆ, ಬೀಗರು ಎಲ್ಲಾರು ಬರ್ಬೇಕು, ನೀವೆಲ್ಲಾರು ಬಂದ್ಬಿಟ್ಟು ಅಲ್ಲೇ ಮುಂದೆ ನಿಂತ್ಕೋಬೇಕು. ಎಲ್ಲಾರು ಬರ್ತಾರೆ ಹೆಣ್ಣಿನ ಕಡೆಯವರು, ಅಲ್ಲಿ ಮಾತಾಡ್ಸಕ್ಕೆ ಎಲ್ಲಾರ್ಗು ನೋಡ್ಕೊಳೋದಕ್ಕೆ ಎಲ್ಲ ಇರ್ಬೇಕು. ಊಟ ತಿಂಡಿ ಎಲ್ಲ ಮಾಡಿಸ್ಬೇಕು ಚೆನ್ನಾಗಿ. ಬೇಗನೆ ಬರ್ರಿ, ಅಡ್ಡಾಡ್ಕೆಳದೇನೆ ಅಲ್ಲಿ ಮನೆ ಹತ್ರ ತಿಂಡಿಗೆ ಬಂದ್ಬಿಡ್ರಿ ಅಂತ ನಿಮ್ಮ ಮಾವಯ್ಯ ನೆನ್ನೆನೆ ಬಂದ್ಬಿಟ್ಟು ಹೇಳಿ ಹೋಗಿತ್ತು ಕಣೆ ಅಮ್ಮಣ್ಣಿ. ನಾವೇ ಮರ್ತೋಗ್ಬಿಟ್ಟಿದ್ದೀವಿ ಕಣೆ ಹೇಳು. ಅದಕ್ಕೆ ನಿಮ್ ಬೋರ್ ಮಾವ ಇವಾಗ ಹುಡ್ಕೊಂಡ್ ಬಂದೈತೆ, ಈಟೊತ್ತಾದ್ರೂ ಮನೆ ಹತ್ರ ಬರ್ಲಿಲ್ಲ ಅಂತ. ಹೌದನತ್ತೆ, ಹಂಗಾರೆ ನಮ್ ರಾಜೇಶನ್ಗೆ ಒಳ್ಳೆ ಸಂಬಂಧ ಬಂದಿದೆ ಅಂದ್ರೆ ಹೆಂಗ ಮಾವಯ್ಯನು ಬೋರ್ ಮಾವಯ್ಯ ನಿಂಗತ್ತೆ ಇಬ್ರುನು ಬಾಳ ಕಡೆ ಸಂಬಂಧ ಎಲ್ಲ ಹುಡುಕ್ತಿದ್ರು. ಒಳ್ಳೆ ಹೆಣ್ಮಗ ಸಿಕ್ಕಿರ ನೋಡಿ ಅತ್ಲಾಗಿ ಮದ್ವೆ ಮಾಡೋಣ ಅಂತ. ಹೆಂಗ ಒಳ್ಳೆ ಸಂಬಂಧ ಕೂಡ ಬಂದಿದೆ ಅಂತ ಹೇಳ್ತಿರಲ್ಲ, ಒಳ್ಳೇದಾಗ್ಲಿ ಕಂಡು ಬಿಡ್ರಿ ಅತ್ಲಾಗಿ. ನನ್ಗೂನು ಒಂದ 2-3 ತಿಂಗಳ ಹಿಂದೆನೆ ಬೋರ್ ಮಾವಯ್ಯ ಹೇಳಿದ್ರು ಹಂಗಂತ. ಎಲ್ಲಾರು ಚೆನ್ನಾಗಿರೋ ಹುಡುಗಿ ಒಳ್ಳೆ ಸಂಬಂಧ ಇದ್ರೆ ನೋಡಮ್ಮ ನಿಮ್ ರಾಜೇಶನ್ಗೆ ನೋಡಿ ಅತ್ಲಾಗಿ ಮದ್ವೆ ಮಾಡೋಣ ಅತ್ಲಾಗಿ, ಈ ವರ್ಷ ನೋಡಿ ಮದ್ವೆ ಮಾಡ್ಬಿಡೋಣ ಅಂತ ಹೇಳ್ತಿದ್ರು. ಹೆಂಗ ಬಿಡ್ರಿ ಅತ್ತ, ಹೆಂಗ ಒಳ್ಳೇದಾಗ್ಲಿ ಅತ್ಲಾಗಿ ನೋಡಿ ಅತ್ಲಾಗಿ ಮದ್ವೆ ಮಾಡ್ಬಿಡೋಣ ಅತ್ಲಾಗಿ, ಎಲ್ಲಾರು ಮುಂದೆ ನಿಂತ್ಕೊಂಡ್ ಅತ್ಲಾಗಿ. ಒಳ್ಳೆ ಹುಡುಗ ಪಾಪ ಇವತ್ತಿನವರ್ಗುನು ನಮ್ಗೆಲ್ಲಾರ್ಗು ಮಾತಾಡ್ಸಕ್ಕೂ ಇನ್ ಮುಂದೆ ನೋಡ್ತಾನೆ, ಅಷ್ಟು ಭಯ ಬಿಡ್ತಾರೆ. ಅತ್ಗೆ ಅಣ್ಣ ಆಗ್ಲಿ ಅಮ್ಮ ಅಪ್ಪ ಎಲ್ಲಾರ್ಗು ಅಷ್ಟೇ ಹಿರಿಯವ್ರಂದ್ರೆ ಬಹಳ ಬೆಲೆ ಕೊಡ್ತಾನೆ. ಒಳ್ಳೆ ಹುಡುಗ. ಮಾವಯ್ಯ ಬೋರ್ ಮಾವಯ್ಯ ಹೆಂಗ್ ಹೇಳುತ್ತಂಗ್ ಮಾತು ಕೇಳ್ಕೊಂಡು ಚೆನ್ನಾಗಿದ್ದಾನೆ. ಹೆಂಗ ಚೆನ್ನಾಗಿರ್ಲಿ ಕಣಿ ಹೇಳ್ರಿ, ನಾವು ಮುಂದೆ ನಿಂತ್ಕೊಂಡು ಎಲ್ಲಾರು ಕೆಲಸ ಎಲ್ಲ ಮಾಡಿ ಮುಂದೆ ನಿಂತ್ಕೊಂಡು ಮದ್ವೆ ಮಾಡ್ಸೋಣತ್ತೆ. ಅಣ್ಣ ಅಣ್ಣವ್ ನಮ್ಮ ಅಣ್ಣಂಗೂ ಕೂಗ್ಕೊಂಡ್ರು ನಮ್ಮ ಅಣ್ಣನೂ ಮಾತಾಡ್ತಿಲ್ಲ, ನಮ್ಮ ಅತ್ತೆ ಕೂಗಿದ್ರು ನಮ್ಮ ಅತ್ತೆನೂ ಏನು ಆಚೆ ಕಡೆನೆ ಬರಂಗಿಲ್ಲಪ್ಪ. ಎಲ್ಲೋದ್ರು ಅಂತ ಕಾಣನ, ಇನ್ನೆಲ್ಲಿರ್ತಾರೆ ಒಳಗಡೆ ಇರಬೇಕು. ಬೆಳಗ್ಗೆ ನೀನು ಇನ್ನೆಲ್ಲ ಹೋಗ್ತಾರೆ? ನಾನು ನೆನ್ನೆ ಹೇಳಿದ್ದೀನಿ ನಮ್ಮ ಅಣ್ಣಂಗೂ ನಮ್ಮ ಅತ್ತಿಗೆಗೆ ಮನೆಯವ್ರಿಗೆ ಎಲ್ಲಾರ್ಗು ಹೇಳೋಗಿದ್ದೀನಿ, ಬೇಗ ಬರ್ರಿ, ಅಲ್ಲಿ ಮಲ್ತಾವ ಎಲ್ಲ ತಿಂಡಿ ಎಲ್ಲ ಮಾಡಬೇಕು, ಸಿಹಿ ಊಟ ಎಲ್ಲ ಮಾಡಬೇಕು, ಅಡುಗೆ ಎಲ್ಲ ಮಾಡಬೇಕು, ಅಲ್ಲೆಲ್ಲ ಮನೆ ಹತ್ರ ಇರಬೇಕು. ನೆಂಟರು ಬಂದ್ಬಿಡ್ತಾರೆ 11 ಗಂಟೆ 10:30 ಅಷ್ಟೊತ್ತಿಗೆ ಬಂದ್ಬಿಡ್ತಾರಂತೆ ಮನೆ ಹತ್ರ. ನಾನು ಹೇಳಿದ್ದೀನಿ ನಮ್ಮ ಅಣ್ಣಂಗೆ, ಬೇಗ ಬರ್ರಿ ನಮ್ಮ ಅಣ್ಣ ಅತ್ತಿಗೆಗೆಲ್ಲ ಹೇಳೋಗಿದ್ದೀನಿ. ಏನು ಮಾಡ್ತಿದಾರ ಏನಪ್ಪ ಅತ್ಲಾಗಿ. ಅತ್ತಿಗೆ ಅಗಳ ನಮ್ಮ ಅತ್ತಿಗೆ ಇನ್ನೂ ಇಲ್ಲೇನೆ ಐತೆ. ಇದ್ಯಾಕೆ ಅತ್ತಿಗೆ ಏನು ಮಾಡ್ತಿದ್ದೀರಾ, ಇನ್ನೂ ಇಲ್ಲೇ ಕುಂತಿದ್ದೀರಾ? ಯಾಕೆ ಬರಲ್ಬೇನ ಅತ್ತಿಗೆ? ಮಂತಾವ ಒತ್ತಾಗೋಯ್ತು. ಬರ್ರಿ ಅತ್ತಿಗೆ, ಬೇಗ ಹೋಗೋಣ. ಅವ್ಳು ಹೇಳಿ ಕಳ್ಸಿದ್ಲು, ಬರ್ರಿ ಬೇಗ ಹೋಗು, ಅಕ್ಕನ ಕರ್ಕೊಂಬ, ನನಗೇನು ಗೊತ್ತಾಗಲ್ಲ ಏನಿಲ್ಲ, ಇಲ್ಲಿ ಏನಾದರೂ ಸಿಹಿ ಊಟ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬರ್ರಿ ಅದಕ್ಕೆ ಬೇಗ. ಅಣ್ಣ ಎತ್ಲಾಗ ಹೋದ? ಅಣ್ಣಂಗೆ ನೆನ್ನೆ ನೀನು ಹೇಳಿದ್ದೀನಿ, ನಮ್ಮ ಅಣ್ಣಂಗಂತೂ ಬಿಡತ್ಲಾಗಿ. ತಮ್ಮನ ಮಗಂದು ಮದುವೆ, ಎಲ್ಲ ಸಂಬಂಧಿಕರೆಲ್ಲ ಬರ್ತಿದ್ದಾರೆ, ಬೀಗರು ಬರ್ತಿದ್ದಾರೆ. ನೋಡ್ಬಿಟ್ಟು ಮುಂದೆ ನಿಂತ್ಕೊಂಡು ಮಾತಾಡಿ ಸಂಬಂಧ ಎಲ್ಲ ಮಾತಾಡ್ಕೊಂಡು ಅತ್ಲಾಗಿ ನೋಡಿ ಮದುವೆ ಮಾಡ್ಸೋಣ ಮುಂದೆ ನಿಂತ್ಕೊಂಡು ಅನ್ನಂಗಿಲ್ಲ. ಎತ್ಲಾಗ ಹೋದ್ನು ಏನ ನಮ್ಮ ಅಣ್ಣಯ್ಯ ಅತ್ಲಾಗಿ. ಎಲ್ಲೋದ್ರು ಅಣ್ಣಯ್ಯ ಅದಕ್ಕೆ? ಇಲ್ಲ ಕಣ್ ಪಾಪ, ಹಂಗೇನಿಲ್ಲ ಕಣು. ಬರೋಣ, ಬೇಜಾರ್ ಮಾಡ್ಕೋಬೇಡ ಕಣ್, ಸುಮ್ಕಿರುವ. ನಿಮ್ಮ ಅಣ್ಣಯ್ಯ ಇಲ್ಲೇ ಎಲ್ಲ ಎದ್ದಡ್ಕೆಲ್ಲ ನೀ ಎಲ್ಲ ಹೋದ್ರು ಇನ್ನೇನು ಬರ್ತಾರೆ. ನಡಿಯಪ್ಪ, ಇನ್ನೇನು ಬರ್ತೀವಿ ನಾವು ಈಟೊತ್ತವರೆಗೂ ಅದೇ ಮಾತಾಡ್ತಿದ್ದು ಕಣಪ್ಪ. ಹೆಂಗ ನಮ್ ರಾಜೇಶ ಬಾಳ ಒಳ್ಳೆ ಹುಡುಗ ನೋಡಿ, ಹೆಂಗ ಒಳ್ಳೆ ಸಂಬಂಧ ಸಿಕ್ಕೈತೆ, ಹೆಂಗ ದೇವ್ರ ದಯದಿಂದ ಹೆಂಗ ಮದ್ವೆ ಎಲ್ಲ ಮಾತುಕತೆ ಮಾಡ್ಬಿಟ್ಟು ಪಾಪ ಬರೋಣ. ಒಂದ್ 2-3 ತಿಂಗಳಲ್ಲಿ ಅತ್ಲಾಗಿ ಮದ್ವೆ ಮಾತುಕತೆ ಎಲ್ಲ ಮಾಡ್ಬಿಟ್ಟು ಅತ್ಲಾಗಿ ಮದ್ವೆ ಮಾಡ್ಬಿಡೋಣ ಕಣಪ್ಪ. ಸುಮ್ನೆ ಅತ್ಲಾಗಿ ಮುಂದೆ ಹಾಕೊಂಡು ಹೋಗೋದ್ ಬೇಡ. ಹೆಂಗ ಒಳ್ಳೆ ಸಂಬಂಧ ಬಂದಿದೆ ನೋಡಿ ಮದ್ವೆ ಮಾಡ್ಬಿಡೋಣ. ನಿಮ್ಮ ಅಣ್ಣಂಗೂ ಹೇಳ್ತೀನಿ ನಾನು. ಅದಕ್ಕೂ ಅಲ್ಮೇನತ್ಗೆ ನಾನು ಭಾಳ ಆತರ ಪಡ್ತಿರೋದು ನೋಡಿ. ಈಗ ಅವನು ಒಳ್ಳೆ ಕೆಲಸದಲ್ಲಿ ಇದ್ದಾನೆ, ಕಂಪ್ನಿಲೆಲ್ಲ ಕೆಲಸ ಮಾಡ್ತಿದ್ದಾನೆ. ಆ ಮಗನೂ ಒಳ್ಳೆ ಹುಡುಗಿ ಅಂತೆ, ಮನೆ ಕಡೆನೇ ಇದ್ದಾಳಂತೆ, ಓದ್ಕೊಂಡಿದ್ದಾಳಂತೆ ಪಾಪ, ಒಳ್ಳೆ ಹುಡುಗಿ ನೋಡಿ. ಅತ್ಲಾಗಿ ಒಳ್ಳೆ ಸಂಬಂಧ ಬಂದಿದೆ. ಈಗ ಅವನಿಗೂ ವಯಸ್ಸಾಯ್ತು. ಈಗ ನೋಡಿ ಮದುವೆ ಮಾಡೋದು ನನ್ನ ಕರ್ತವ್ಯ ಅಲ್ವೇನತ್ಗೆ ಅತ್ಲಾಗಿ. ಅದಕ್ಕೆ ಅಣ್ಣಂಗೆ ನನಗಿಷ್ಟ ಇದರಲ್ಲೆಲ್ಲ ನಾನು ಯಾವತ್ತೂ ಅನುಭವಿಸ್ತಾ ಇಲ್ಲ. ನಮ್ಮ ಅಣ್ಣಂಗಂದ್ರೆ ಇದರಲ್ಲೆಲ್ಲ ಭಾಳ ಅನುಭವ. ಬೀಗರುಗಳಿಗೆ ನೆಂಟರುಗಳಿಗೆಲ್ಲರಿಗೂ ಮಾತಾಡ್ಸೋದ್ರಾಗ್ಲಿ, ಮುಂದೆ ನಿಂತ್ಕೊಂಡು ಮಾತಾಡೋದಾಗ್ಲಿ, ಪ್ರತಿಯೊಂದು ಮದುವೆ ಕಾರ್ಯಕ್ರಮಗಳಲ್ಲಾಗಲಿ ಪ್ರತಿಯೊಂದುಗೂ ಅಣ್ಣಂಗಂದೇ ಕರೆಯೋದು ನಮ್ಮೂರಲ್ಲಿ. ಅಂಥದ್ರಲ್ಲಿ ನಮ್ಮ ಅಣ್ಣಂಗೆ ಬಿಟ್ಬಿಟ್ಟು ನಾನು ಏನಾರು ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ, ಏನಾರು ಕಾರ್ಯ ಮಾಡೋಕ್ಕಾಗುತ್ತಾ? ಅದಕ್ಕೋಸ್ಕರ ಅಣ್ಣಂಗೆ ಕರಿಯಕ್ಕೆ ಬಂದ್ರೆ ನೋಡು, ನಮ್ಮ ಅಣ್ಣ ಹಿಂಗೆ ನೆನ್ನೆ ಹೇಳಿದ್ದೀನಿ, ಬಾರಡೆಯ ಬೇಗ ನಿನ್ನ ಮನೆಯವ್ರಿಗೆಲ್ಲ ಕರ್ಕೊಂಡು ಮಂತವ ಬಾರ ಬೇಗ ಅಂತ ಹೇಳೋಗಿದ್ದೀನಿ. ನಮ್ಮ ಅಣ್ಣ ಎಲ್ಲ ಹೋಗಿದ್ದಾನಲ್ಲ. ಆಯ್ತು ನಡಿಯಪ್ಪ ಬೋರಣ, ನೀನು ತಲೆ ಕೆಡಿಸ್ಕೊಬಿಡಕ, ನಡಿಯ ಬರ್ತೀವಿ. ನಿಮ್ಮ ಅಣ್ಣವನು ಬರ್ತಾನೆ, ಒಟ್ಟಿಗೆ ಬರ್ತೀವಿ ಕಣ್ಣು ಹೇಳು. ಈಗ ಅದಿರ್ಲಿ ಕಣಪ್ಪ. ಈಗ ನೆಂಟ್ರು ಎಷ್ಟು ಗಂಟೆಗೆ ಬರ್ತೀವಿ ಅಂತ ಹೇಳಿದಾರೆ? ಅವ್ರಿಗೆ ಏನೇನು ಅಡಿಗೆ ಮಾಡಬೇಕು? ನಮ್ ನಿಂಗಮ್ಮ ಏನೇನು ಹೇಳ್ತಿದ್ಲು
ಏನಪ್ಪ ಏನ್ ಅಡಿಗೆ ಮಾಡ್ತಾನಪ್ಪ ಇವಾಗ? ಎಷ್ಟು ಗಂಟೆಗೆ ಬರ್ತಾರೆ ನೆಂಟ್ರು? ಅದಕ್ಕೆ ಅದಕ್ಕೆ ಈಗ ಏನಂದ್ರೆ ನೆಂಟು 9:45 10:30 ಅಷ್ಟೊತ್ತಿಗೆ ಬರ್ತೀವತ್ತ ಹೇಳಿದಾರೆ ಕಣತ್ಗೆ. ಏನು ಬಂದ್ರೆ ಒಂದು ಕಾಲು ಗಂಟೆ ಹೆಚ್ಚು ಕಮ್ಮಿ ಬರ್ಬೋದು. ಅದು ಬಿಟ್ರೆ ಅದಕ್ಕೆ 10:15 10:30 ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ಕಣತ್ಗೆ ನನ್ನ ಪ್ರಕಾರ. ಹ್ಞೂ, ಒಂದು 15 ಜನ ಏನೋ ಬರ್ತಿದಾರಂತೆ ಅವರೆಲ್ಲಾರು. ಅದಕ್ಕೆ ಇವಳಿದ್ದವಳು ರೀ ಅಕ್ಕನ ಕರ್ಕೊಂಬರ್ರಿ ಒಡಗ್ರಿ, ಇಲ್ಲಿ ಸರೋಜಮ್ಮ ಅಕ್ಕ ಪವಿತ್ರಮ್ಮ ಎಲ್ಲರೂ ಸೇರ್ಕೊಂಡು ಅಡುಗೆ ಎಲ್ಲ ಮಾಡ್ತಾರೆ. ನಮ್ಗೆ ಏನು ಗೊತ್ತಾಗ್ತಿಲ್ಲ ಏನಿಲ್ಲ ಇಲ್ಲಿ ಸರಿಯಾಗಿ ಅಡುಗೆ ಎಲ್ಲ ಮಾಡಬೇಕು ಹೋಗ್ರಿ ಅಂತ ಕಳಿಸಿಳು. ಅದಕ್ಕೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅವರೆಲ್ಲರೂ ನೆನ್ನೆ ಹೇಳಿ ಬಂದಿದ್ದೇನಂತ ತಿರ್ಗಾ ಹುಡ್ಕೊಂಬಂದೆ. ಅದಕ್ಕೆ ಅಣ್ಣ ಕರ್ಕೊಂಡು ಬೇಗ ಬರ್ರಿ. ಅಮ್ಮಣಿ ಸರೋಜಮ್ಮ, ಬರ್ರಮ್ಮಣಿ. ಏನಮ್ಮಣಿ ನೀವು ಇನ್ನು ಮನೆ ಹತ್ರನೇ ಇದ್ದೀರಾ? ಇಲ್ಲಿ ಮನೆ ಹತ್ರ ತಿಂಡಿ ಗಿಂಡಿ ಏನು ಮಾಡ್ಕೊಂಡು ಕೂತ್ಕೊಬೇಡ್ರಿ ನೀವು ಎಲ್ಲ. ಅಲ್ಲೇ ಒಟ್ಟಿಗೆ ಊಟ ಮಾಡೋಣಂತೆ. ಬರ್ರಿ, ಅಲ್ಲೇ ಮನೆ ಹತ್ರ ಬರ್ರಿ. ಎಲ್ಲೋದ್ರು ಅವನು ಕುಮಾರಣ್ಣ, ರಮೇಶಪ್ಪ, ಪವಿತ್ರಮ್ಮ? ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲ ಮಣಿ ಎಲ್ಲಿ ಕರಿ ಅವರಿಗೆ ಎಲ್ಲರಿಗೂ ಹೇಳೋಗ್ತೀನಿ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಬೀಗರು ಇದಾರಲ್ವ ಮನೆ ಹತ್ರ? ಅದಕ್ಕೆ ಎಲ್ಲಿ ಬೀಗರು ಕರೀರಿ, ಬೀಗರು ಒಂದು ಮಾತು ಹೇಳೋಗ್ತೀನಿ, ಅವ್ರು ಬರ್ಲಿ. ಅಯ್ಯೋ ಮಾವಯ್ಯ, ಅವರು ಇವಾಗ ಅರ್ಜೆಂಟ್ ಮಾಡ್ತಿದ್ದಾರೆ, ಮನೆಗೆ ಹೋಗ್ತಿದಾರಲ್ಲ, ಊರಿಗೆ ಹೋಗ್ತಿದ್ದಾರೆ. ಮುಂದ್ ವಾರ ಬೇರೆ ಊರಲ್ಲಿ ಜಾತ್ರೆ ಬೇರೆ ಐತಲ್ಲ, ಹಂಗಾಗಿ ಅರ್ಜೆಂಟ್ ಆಗಿ ಹೋಗ್ತಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಎದ್ದಡಿ ಕೆಳಗೆ ಇವಾಗ ಮಕ ತೊಳ್ಕೊಂಡು ಹೋಗ್ತಾರೆ ಕಣ್ ಮಾವಯ್ಯು. ಅವ್ರೇನ್ ಬರಲ್ಲ ಕಣ್ ಹೇಳು. ಯಾ ಇದೇನ ಮಣಿ ನೀನು ಹಿಂಗ್ ಹೇಳ್ತಿದ್ಯಾ ನೀನು? ಓಹೋ, ಅಲ್ಲಿ ಮನೆಗೆ ಎಲ್ಲ ನೆಂಟ್ರುಗಳು ಬರ್ತಿದಾರೆ ಅಲ್ಲೇ. ಇವಾಗ ಬೀಗರು ಹೋದ್ರೆ ಸರಿ ಆಗುತ್ತಾ? ಕರಿ ಇಲ್ಲಿ. ಬರ್ಲಿ ಬೀಗರು. ಅತ್ಗೆ ಕರೀರಿ ಅತ್ಗೆ. ಈ ಮಗಿಗೆ ಗೊತ್ತಾಗಲ್ಲ. ಸುಮ್ಕಿರಮ್ಮ ನೀನು. ಇವತ್ತೊಂದ್ ದಿವಸ ಬುಲ್ಕೊಂಡು ನಾಳೆ ಬೇಕಾದ್ರೆ ಹೋಗ್ಲಿ ಅತ್ಲಾಗ ಬೀಗರು. ಕರಿ ಇಲ್ಲಿ, ನಾನು ಹೇಳ್ತೀನಿ, ನನ್ನ ಮಾತು ಕೇಳ್ತಾರೆ. ಅವತ್ತು ಬಂದು ಮನೆ ಹತ್ರ ಊಟಕ್ಕೆ ಬರ್ರಿ ಬೀಗ್ರಿ ಅಂತ ಕರೆದು ಹೋಗಿದ್ದೀನಿ, ಹೇಳೋಗಿದ್ದೀನಿ. ಊಟಕ್ಕೂ ಬರ್ಲಿಲ್ಲ, ಏನಿಲ್ಲ, ಜಾತ್ರೆ ದಿವಸ ಅನ್ನೋದು. ಅಲ್ಲ ಇವತ್ತು ಬರಿಲ್ಲ ಆದ್ರೆ ಸರಿ ಆಗುತ್ತಾ? ಕರಿಯಮ್ಮಣಿ ಇಲ್ಲಿ. ಇದ್ಯಾಕಲ್ಲ ಪಾಪ ಬೋರಣ್ಣ, ಏನ್ ಇವತ್ತು ಬೆಳಗ್ಗೆನೆ ಮನೆ ಹತ್ರ ಬಂದ್ಬಿಟ್ಟಿದ್ಯಲ್ಲ? ಏನ ಪಾಪ ಸಮಾಚಾರ? ನೋಡು ಅಲ್ಲ ಕಡನ, ಅಲ್ಲೇ ಮರ್ತೋಗ್ಬಿಟ್ಟೆ ಹಣ್ಣು ನೀನು. ನೋಡ್ದೇನ್ರಿ ಅದಕ್ಕೆ ಅಣ್ಣ ಅಲ್ಲೇ ಮರ್ತೋಗ್ಬಿಟ್ಟಿದ್ದಾನೆ. ನೆನೆ ಸಾಯಂಕಾಲ ನೀನು ಬಂದ್ಬಿಟ್ಟು ಹೋಗಿದ್ದೀನಿ. ಬೆಳಿಗ್ಗೆ ಎದ್ದಡ್ಕೆಲ್ಲ ನೀನು ಬರ್ರಿ, ಎಲ್ಲ ನೆಂಟ್ರುಗಳೆಲ್ಲ ಬರ್ತಿದ್ದಾರೆ, ನೆಂಟ್ರು ಬರ್ತಾರೆ, ಎಲ್ಲ ಅಡುಗೆ ಎಲ್ಲ ಮಾಡಬೇಕು ಅಣ್ಣ, ಅಲ್ಲೆಲ್ಲ ಮುಂದೆ ನಿನ್ಕೊಂಡ್ಬಿಟ್ರು ನೆಂಟ್ರುಗಳೆಲ್ಲ ಮಾತಾಡ್ಸು ನೀನು ಅಂತ ಹೋಗಿದ್ದೀನಿ. ಅಲ್ಲ ನಮ್ಮ ಅಣ್ಣ ಮರ್ತೋಗ್ಬಿಟ್ಟಿದ್ದಾನಲ್ಲ, ಲೆಕ್ಕ ಹಾಕ್ರಿ. ಎಲ್ಲ ಹೂಕಳ್ಳೆ ಬರೋಣ, ಮರ್ತೇ ಬಿಟ್ಟಿಂಗ್ ಕಣೋ. ನಮ್ಮ ಪಾಪ ರಾಜೇಶಂಗೆ ಹೆಣ್ಣಿನ ಕಡೆಯವ್ರು ನೋಡಕ್ ಬರ್ತಿದಾರಂತ ಹೇಳಿರು ಅಲ್ವಾ, ಮನೆ ನೋಡಕ್ ಬರ್ತಿದಾರಂತ. ಸರಿ ಕಣ, ಆಯ್ತು ನಡಿಯಪ್ಪ. ಮರ್ತೋಗ್ಬಿಟ್ಟೆ ಕಳಲ್ಲಿ, ಪಾಪ ಬೇಜಾರು ಮಾಡ್ಕೊಬಿಡು. ಈಗ ಎಷ್ಟು ಗಂಟೆಗೆ ಬರ್ತಾರಂತಪ್ಪ ನೆಂಟ್ರು? ಅಣ್ಣ ನೆಂಟ್ರು 10:30 ಅಷ್ಟೊತ್ತಿಗೆ ಮನೆ ಹತ್ರನೇ ಇರ್ತಾರಂತೆ. ಅಲ್ಲೇ ಟೈಮ್ ಬೇರೆ ಆಗೋಯ್ತು. ಈ ಹುಡುಗಿರಿಗೆಲ್ಲ ಹೇಳ್ತಿದ್ದೀನಿ, ಸರೋಜಮ್ಮಂಗೆ ಪವಿತ್ರಮ್ಮಂಗೆ ಎಲ್ಲರಿಗೂ ಹೋಗ್ಬಿಟ್ಟು ಒಂದು ಸ್ವಲ್ಪ ನಿಮ್ಮ ಅತ್ತೆ ಕೈಲಿ ಆಗಲ್ಲ ಕಣ್ರಮ್ಮ ಮಾಡೋದಕ್ಕೆ. ಅಷ್ಟೊಂದು ಜನ ಎಲ್ಲ ನೆಂಟ್ರುಗಳು ಬರ್ತಾರೆ. ಒಂದು 15 ಜನ ಏನೋ ಬರ್ತಿದಾರಂತೆ ಅವರು. ಈಗ ನಮ್ಮ ಮನೆಯವ್ರು ಬಂದಿರೋ ಎಲ್ಲ ಸೇರ್ಕೊಂಡ್ರೆ ಒಂದು 10 ಜನ 15 ಜನ ಆಗ್ತೀವಿ. ಅದಕ್ಕೆ ಒಂದು 30 ಜನಕ್ಕೆ, ಒಂದು 30-40 ಜನಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಬೇಕು, ಸಿಹಿ ಊಟ. ಅದಕ್ಕೆ ಅವಳಿದ್ದವಳು ಒಡಗು ಮೊದಲು ಅದಕ್ಕೆ ಅಕ್ಕಂಗೂ ಅಮ್ಮಣ್ಣಿ ಸರೋಜಮ್ಮ ಅವರಿಗೆಲ್ಲ ಕರ್ಕೊಂಬ, ಅವರೆಲ್ಲ ಮಾಡಲಿ ಸಿಹಿ ಊಟ ಏನಾರ ಮಾಡಲಿ, ನನಗೆ ಗೊತ್ತಾಗಲ್ಲ ಅಂತ ನಮ್ಮ ಅಜ್ಜಿ ಹೇಳಿ ಕಳ್ಸಿದ್ಲು. ಒಬ್ಳಿಗೆ ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ ಅಂತ. ಅದಕ್ಕೆ ಬಂದೆ ಕಣ ಅಣ್ಣಯ್ಯ. ನೀವು ನೋಡಿದ್ರೆ ನೀವು ಏನು ಎತ್ತ ಅಂತ ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀರ. ನಾನೇನೆ ಸಾಯಂಕಾಲ ನೀನು ಹೋಗಿದ್ದೀನಿ, ತಿಂಡಿಗೇನೆ ಬಂದುಬಿಡ್ರಿ, ಅಲ್ಲೇನೇ ತಿಂಡಿ ಮಾಡೋಣ ಮನೆ ಹತ್ರನೇ ಅಂತ ಹೇಳಿದ್ದೀನಿ. ಆದರೂ ನೀವು ಮರ್ತೋಗ್ಬಿಟ್ಟಿದ್ದಾರಲ್ಲ. ನಡಿಯಲ್ಲ ಪಾಪ, ಹಂಗಾರೆ ಬೋರಣ ನಡಿ, ಬೇಗ ಬರ್ತೀವಿ ನಾವು. ನೀನು ಮಂತ ಹೋಗ್ಬಿಟ್ಟು ಅದೇನು ಕೆಲಸ ನೋಡ್ತೀರಿ, ನಡಿಯಪ್ಪ, ನಾವೆಲ್ಲರೂ ಬರ್ತೀವಿ. ಇನ್ನೇನು ತಿಂಡಿ ಏನು ಮನೆ ಹತ್ರ ಏನು ಮಾಡಲ್ಲ, ಇನ್ನೇನು ಅಲ್ಲೇನೆ ಎಲ್ಲ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ನಡೀರಪ್ಪ ಅತ್ಲಾಗಿ. ಆ ಹುಡ್ಗುಂದು ಒಬ್ನದ್ದು ಐತೆ ಅತ್ಲಾಗಿ, ರಾಜೇಶಪ್ಪಂದು. ನೋಡತ್ಲಾಗಿ ಮುಂದೆ ನಿನ್ಕೊಂಡು ಅತ್ಲಾಗಿ ಮದುವೆ ಮಾಡಿಸ್ಬಿಟ್ರೆ ಅತ್ಲಾಗಿ ನೆಮ್ಮದಿ ಆಗೋಗ್ಬಿಡುತ್ತೆ ಅತ್ಲಾಗಿ. ನಡಿಯಪ್ಪ, ನನಗೂ ಮನಸ್ಸಲ್ಲಿ ಅದೇ ಕಾಡ್ತಿತ್ತು ಅತ್ಲಾಗಿ. ಎಲ್ಲಾರ್ದು ಮದುವೆ ಆಯಿತು, ಈ ಒಂದು ಕಿರಿಯ ಒಂದೇ ಆಗ್ಲಿಲ್ವಲ್ಲ, ಇನ್ನೇನೋ ಒಂದೊಂದು ಆಗ್ಬಿಟ್ರೆ ಅತ್ಲಾಗಿ ನೆಮ್ಮದಿ ಆಗೋಗ್ಬಿಡುತ್ತೆ ಅತ್ಲಾಗಿ ಅಂತ ನಾನು ಭಾಳ ಯೋಚನೆ ಮಾಡ್ತಿದ್ದೆ. 4-5 ಕಡೆ ನಾನು ವಿಚಾರಿಸಿದ್ದೆ, ಹೆಣ್ಮಗ ಯಾವ್ದಾರ ಒಳ್ಳೆ ಸಂಬಂಧ ಇರೋ ಹೆಣ್ಮಗ ಯಾರು ಇದ್ರೆ ನೋಡ್ರಪ್ಪ ನಮ್ಮ ರಾಜೇಶಪ್ಪಂಗೆ ಅಂತ ಹೇಳಿದ್ದೆ. ಹೆಂಗ ಕೂಡ್ ಬಂದೈತೆ ಒಳ್ಳೆ ಸಂಬಂಧ, ಭಗವಂತ ದಯದಿಂದ. ಹೆಂಗ ಮದುವೆ ಒಂದು ಮುಂದುವರೆದು ಬಿಟ್ರೆ, ಮದುವೆ ಒಂದು ಆಗಿಬಿಟ್ರೆ ಅತ್ಲಾಗಿ ಸಂಬಂಧ ಎಲ್ಲ ಕೂಡಿ ಸಾಕು ನನಗೆ. ನಡಿಯಪ್ಪ, ಆಯಿತು, ಹೋಗ ನಡಿ ಅತ್ಲಾಗಿ. ಈಗಳಲ್ಲೇ ಪಾಪ ಬರೋಣ. ಇನ್ನೊಂದು ಮಾತು, ಮದುವೆ ಜಾಸ್ತಿ ಮುಂದಕ್ಕೆ ಹಾಕೊಂಡು ಹೋಗೋದು ಬೇಡ ಅತ್ಲಾಗಿ. ಬೇಗ ಎಂಗೇಜ್ಮೆಂಟ್ ಎಲ್ಲ ಮಾಡಿಬಿಟ್ಟು ಅತ್ಲಾಗಿ 1-1.5 ತಿಂಗಳು 2 ತಿಂಗಳು ಅಷ್ಟರಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ ಕಣಲೇ. ಈಗಳ ಅಣ್ಣಯ್ಯ, ಯಾವತ್ತಾದರೂ ನಿನ್ನ ಮಾತಿಗೆ ಯಾವತ್ತಾದರೂ ನಾನು ಮೀರಿದ್ದೀನೇನ? ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕಣ ಅಣ್ಣಯ್ಯ, ನಂದೇನಿಲ್ಲ. ಮದುವೆ ಇಂಥ ದಿವಸ ಮಾಡೋಣ ಅಂತ ಹೇಳಿದ್ರೆ
ನೆಂಟರು ನೀವು ಮಾತಾಡ್ಕೊಂಡು ಇಂಥ ದಿವಸ ಹೇಳಿರಿ ಅತ್ಲಾಗಿ ಮದುವೆಗೆಲ್ಲ ತಯಾರಿ ಮಾಡ್ಕೊಂಬಿಡೋದು ನಾವು. ಸರಿ ಸರಿ ಆಯ್ತು, ನಾವು ಬರ್ತೀವಿ. ನೀನು ಹೋಗಿರಿ ನಡಿ ಮನೆ ಹತ್ರ. ಅದೇನು ಕೆಲಸ ನೋಡ್ತೀರಿ ನಡಿಯಪ್ಪ. ಹ್ಞೂ ಅಣ್ಣಯ್ಯ, ಹಂಗೆ ಬೀಗರಿಗೂ ಕರ್ಕೊಂಬಾರು ಮರಿಬೇಡ ಮತ್ತೆ. ಹ್ಞೂ ಬೀಗ್ರೇನೋ ಮನೆಗೆ ಹೋಗ್ಬೇಕು ಅಂತ ಏನೋ ಹೇಳ್ತಿದ್ರಂತೆ, ಜಾತ್ರೆ ಐತೆ ಅಂತ. ಇವತ್ತು ಒಂದು ದಿವಸ ಉಳ್ಕೊಂಡು ನಾಳೆ ಹೋಗ್ಲಿ ಬೇಕಾದ್ರೆ ಕರ್ಕೊಂಬ ಅವ್ರಿಗೂ. ಅಮ್ಮಣಿ ಸರೋಜಮ್ಮ, ನಡೀರಿ, ಹೋಗ ನಡೀರಿ. ಹೊತ್ತು ಬೇರೆ ಆಗೋಯ್ತು, ನಡೀರಿ. ನೆಂಟ್ರಲ್ಲಿ 10-10:30 ಅಷ್ಟೊತ್ತಿಗೆ ಬರ್ತೀವಂತ ಬೇರೆ ಹೇಳಿದಾರಂತೆ. ಪಾಪ ನಮ್ಮ ಅತ್ತೆ ಇವರಿಗೆ ಏನು ನಿಮ್ಮ ಅತ್ತೆಗೆ ಒಬ್ಳಿಗೇನೆ ಪಾಪ ಇಷ್ಟೊಂದೆಲ್ಲ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಕಣ್ರಮಣಿ. ಹ್ಞೂ ನೆಂಟ್ರು ಬೇರೆ ಒಂದು 15-20 ಜನ ಏನೋ ಬರ್ತಾರಂತೆ. ಈಗ ನಮ್ಮ ಮನೆಯವರು ಬೇರೆ ನಾವೆಲ್ಲ ಸೇರ್ಕೊಂಡ್ಬಿಟ್ರೆ ಒಂದು 20 ಜನ 25 ಜನ ಆಗ್ತೀವಿ. ಒಂದು 50 ಜನಕ್ಕೆ ಅಡುಗೆ ಮಾಡಬೇಕು, ಸಿಹಿ ಊಟ ಎಲ್ಲ. ಅವರಿಗೆಲ್ಲ ಮಾಡೋದಕ್ಕೆ ಅಷ್ಟೊಂದು ಪಾಪ ಬರಲ್ಲ, ಸುಸ್ತಾಗ್ಬಿಡ್ತಾಳೆ. ಎಲ್ಲರೂ ಇವಳೆ ಇಬ್ಬರು ಸೊಸಂದ್ರುಗಳಿಗೆ ಕರ್ಕೊಂಡು ಹೋಗಿ ಅಡುಗೆ ಮಾಡಿ ನಡಿ. ಅದೇನೇನು ಮಾಡ್ತೀರ ಒಂದು ಸ್ವಲ್ಪ ಸಿಹಿ ಊಟ ಮಾಡ್ರಿ, ಸರಿನಾ? ಈಗ ನನ್ನ ತಮ್ಮನ ಮಗ ಬೇರೆ ಅಲ್ಲ, ಇವನು ಕುಮಾರಣ್ಣ ರಮೇಶಪ್ಪ ಬೇರೆ ಅಲ್ಲ. ಸ್ವಂತ ಮಗನಿಗಿಂತ ಹೆಚ್ಚಾಗಿ ನಾನು ಮುಂದೆ ನಿಂತ್ಕೊಂಡು ಮದುವೆ ಮಾಡಬೇಕು ಅಲ್ವಾ? ಇವಳೆ ಯಾಕೆ ಹೇಳು, ನನ್ನ ತಮ್ಮನ ಹೆಂಡ್ತಿ ರಾಜೇಶ ಎಲ್ಲರೂ ಬಂದ್ಬಿಟ್ಟು ಯಾಕೆ ಹೇಳು ಎಲ್ಲದಕ್ಕೂ ನನಗೆ ಕರೆಯೋದು ಒಂದು ಗೌರವ ಐತೆ. ನನ್ನ ದೊಡ್ಡಪ್ಪ ಅಂತ ಒಂದು ಇದೈತೆ, ಹಂಗಾಗಿ ಬರ್ತಾರೆ ಎಲ್ಲರೂ. ನಾವು ಅದಕ್ಕೆ ಮುಂದೆ ನಿಂತ್ಕೊಂಡು ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ನಡೀರಿ, ಬೇಗ ಬೇಗ ಹೋಗ ನಡೀರಿ, ಹೋಗ್ಬಿಟ್ಟು ಬೇಗ. ಅದೇನು ಕೆಲಸ ಕಾರ್ಯಗಳಿಲ್ಲ ನೋಡ ನಡೀರಿ. ಎತ್ತಾಗೋದ್ರಿ ಹುಡುಗರು? ಪವಿತ್ರ ಮಗು ಕರ್ಕ, ರಮೇಶಪ್ಪ ಇವಳೆ ಬೀಗರಿಗೆ ಕರ್ಕಳೆ. ಇವತ್ತೇನು ಹೋಗೋದು ಬೇಡ, ನಾಳೆ ಕಳ್ಸಿದ್ರೆ ಆಗುತ್ತೆ. ಪಾಪ ಲೇ ಕುಮಾರಣ್ಣ, ಪಾಪ ಪಾಪ ಲೇ ರಮೇಶ, ಬರೋ ಇಲ್ಲಿ. ಏನು ಮಾಡ್ತಿದ್ದೀರಾ? ಬರಪ್ಪ ಇಲ್ಲಿ. ಪಾಪ ಏನು ಮಾಡ್ತಿದ್ದೀರಪ್ಪ ಇಷ್ಟೊತ್ತವರೆಗೂ? ಏನು ಮಾಡ್ತಿರಲ್ಲ ಕಣಪ್ಪ, ಏನೋ ಒಂದು ವಿಚಾರ ಮಾತಾಡ್ತಿದ್ವು. ಅದೇ ಒಂದು ಸ್ವಲ್ಪ ತೋಟಕ್ಕೆ ಒಂದು ಸ್ವಲ್ಪ ಇನ್ನೊಂದ್ಸಲಿ ಎಲ್ಲ ಡ್ರಿಪ್ ಎಲ್ಲ ಹಾಕ್ಸ್ಬೇಕಂತ ಹೇಳ್ತಿದ್ರಲ್ಲ ನೀವು. ಡ್ರಿಪ್ ಎಲ್ಲ ಹಾಕ್ಸಿ ರೆಡಿ ಮಾಡಿಸ್ಬೇಕಿತ್ತಲ್ಲ, ಹಂಗಾಗಿ ನಾನು ರಮೇಶ ಇಬ್ಬರು ಮಾತಾಡ್ತಿದ್ವು. ಹಂಗೆ ಹೊಸ ಮನೆ ಕಟ್ಟನಂತ ಬೇರೆ ಮಾತಾಡ್ತಿದ್ದಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಕುಂತಿದ್ದು ಕಣಪ್ಪ. ಅಪ್ಪ ಏನಪ್ಪ ವಿಚಾರ? ನನಗೂ ರಮೇಶಿಂಗೂ ಯಾಕೋ ಕರೆದ್ರಲ್ಲ? ಯಾಕೂ ಇಲ್ಲ ಕಣಪ್ಪ. ಅದೇ ಕಣ್ರಪ್ಪ, ನಿನ್ನೆ ನಿಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಹೇಳೋಗಿದ್ರಲ್ಲಪ್ಪ. ಅದೇ ನಮ್ಮ ಇವನಿಗೆ ರಾಜೇಶನ್ಗೆ ಇದು ಮದುವೆ ಮಾಡೋದು ವಿಚಾರ ಬಗ್ಗೆ. ಹೆಣ್ಣಿನ ಕಡೆಯವರು ಇವತ್ತು ಮನೆ ನೋಡೋಕ್ಕೆ ಬರ್ತಿದಾರಂತೆ. 10:30 ಅಷ್ಟೊತ್ತಿಗೆ ಬರ್ತಾರಂತೆ. ಅದಕ್ಕೆ ನಿಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಕರೆದು ಹೋಯ್ತು. ನಿಮಗೂ ಕರಿತು, ನೀವು ಒಳಗಡೆ ಏನೋ ಮಾಡ್ತಿದ್ರು ಅನ್ಸುತ್ತೆ, ನಿಮಗೆ ಕೇಳಿಸ್ತಿಲ್ಲ. ಒಂದಿಟ್ಟು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಮುಂದೆ ನಿಂತ್ಕೊಂಡು ಒಂದು ಸ್ವಲ್ಪ ಕೆಲಸ ಎಲ್ಲ ನೋಡ್ಕೊಂಡು ನಾನು ನೆಂಟ್ರೆಲ್ಲ ಬರ್ತಾರೆ, ಎಲ್ಲರಿಗೂ ಮಾತಾಡಿಸಿ ಅದೇನು ಮದುವೆ ವಿಚಾರ ಎಂಗೇಜ್ಮೆಂಟ್ ಯಾವಾಗ ಎಲ್ಲ ಮಾತಾಡ್ಕೊಂಡು ಹೊತ್ಲಾಗಿ ನೋಡಿ ಮುಂದೆ ನಿಂತ್ಕೊಂಡು ಒಂದು ಸ್ವಲ್ಪ ಮದುವೆ ಮಾಡಿಬಿಡಂಕಂಡ್ರಪ್ಪ. ಹ್ಞೂ ಅಲ್ವೇನಪ್ಪ, ನಾವು ಮರ್ತೇ ಬಿಟ್ಟಿದ್ದೀವಿ ನೋಡಪ್ಪ. ಓಹೋ, ನಮ್ಮ ರಾಜೇಶಂದು ಹಂಗಾರೆ, ರಾಜೇಶಂಗೆ ಹಂಗಾರೆ ಹೆಣ್ಣಿನ ಕಡೆಯವ್ರು ಬರ್ತಿದ್ದಾರೆ ಮನೆ ನೋಡೋದಕ್ಕೆ. ಓಹೋ, ಹೆಂಗ ಇರ್ಲಿ ಬಿಡಪ್ಪ, ಒಳ್ಳೆ ಹುಡುಗ. ನಾವೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಬೇಕು, ನಮ್ಮ ಕರ್ತವ್ಯ ಅಲ್ವೇನಪ್ಪ. ಇನ್ನೂ ಒಳ್ಳೇದೇ ಆಯಿತು. ಯಾವುದು ಫಂಕ್ಷನ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಜಾತ್ರೆ ಮುಗೀತು, ಯುಗಾದಿ ಹಬ್ಬನೂ ಮುಗೀತು, ಈ ಒಂದು ಮದುವೆ ಸಂಭ್ರಮ ಶುರು ಆಗ್ಬಿಡುತ್ತೆ. ಇನ್ನೂ ಚೆನ್ನಾಗಿರುತ್ತೆ. ಸರಿ ಕಣ, ಆಯ್ತು ನಡಿಯಪ್ಪ, ಹಂಗಾರೆ ಹೋಗ ನಡ್ರಿ. ಇನ್ನೇನು ಇವಳೆ ನೆಂಟ್ರುಗಳೆಲ್ಲ ಬರ್ತಿದಾರಂತಾರೆ, ನಡಿ ಅಲ್ಲೇ ಏನಾರು ಸಿಹಿ ಊಟ ಮಾಡೋಣ ನಡ್ರಿ. ಇಲ್ಲಾಂದ್ರೆ ಚಿಕ್ಕಪ್ಪ ಬೇಜಾರು ಮಾಡ್ಕೊಳುತ್ತೆ. ಪಾಪ ಇವತ್ತು ಬೀಗ್ರಿಗೆ ಕಳ್ಸೋದು ಬೇಡ ಕಣು. ನಿಮ್ಮ ಚಿಕ್ಕಪ್ಪನು ಹೇಳೋದ ಬೀಗ್ರಿಗೂ ಕರ್ಕೊಂಬರ್ರಿ, ಮತ್ತೆ ಅವತ್ತು ಊಟಕ್ಕೆ ಕರೆದ್ರು ಜಾತ್ರೆ ಊಟಕ್ಕೆ ಬರಲಿಲ್ಲ, ಇವತ್ತಾದ್ರೂ ಕರೀರಿ ಅಂತ ಹೇಳಿದಾರೆ. ಅವ್ರಿಗೂ ಕರ್ಕೊಂಡು ಹೋಗೋಣ ಪಾಪ, ಸರಿನಾ? ಹೇಳ್ಬಿಡು ನಿಮ್ಮ ಅತ್ತೆ ಮಾವಂಗೂ ಹೇಳ್ಬಿಡು, ಇವತ್ತು ಬೇಡ ಕಳ್ಸೋದು, ನಾಳೆ ಹೋದ್ರೆ ಆಗುತ್ತೆ, ಬೇಕಾದ್ರೆ ನಾಳೆ ಕಳಿಸ್ಕೊಡೋಣ. ಅಣ್ಣ ಬರ್ರೋ, ಏನು ಮಾಡ್ತಿದ್ದೀರಾ? ಒತ್ತಾಗೋಯ್ತು ಪಾಪಲೇ. ಕುಮಾರಣ್ಣ ರಮೇಶಪ್ಪ ಬರ್ರಪ್ಪ, ಬರ್ರೋ, ಬೇಗ ಬೇಗ ಹೋಗಿ ಅನ್ಕೊಂಡು ಬರ್ರೋ. ಮುಂದೆ ನಿಂತ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿಸ್ರಿ. ಅಮ್ಮಣ್ಣಿ ಸರೋಜಮ್ಮ ಅದಕ್ಕೆ ಬರ್ರಿ, ಎದ್ದು ಬರ್ರಿ ಬೇಗ, ಒತ್ತಾಗೋಯ್ತು. ಇದ್ಯಾಕಲ್ಲ ಪಾಪ ತಿರ್ಗಾ ಬಂದೆ? ನಾವು ಬರ್ತೀವಂತ ಹೇಳಿದ್ರು ತಾನೆ, ತಿರ್ಗಾ ಯಾಕೆ ಆಗಾಗಲ ಬರ್ತಿದ್ಯಾ? ನಡಿ. ಬರೋಣ. ಅವಳು ತಿರ್ಗಾ ಹೇಳ್ ಕಳಿಸಿಳು, ಮೊದಲು ಜೊತೆಲೆ ಕರ್ಕೊಂಬ ಹೋಗುವ, ಅರ್ಜೆಂಟಾಗಿ ಕರ್ಕೊಂಬ ಹೋಗಿಲ್ಲಿ ಅಡುಗೆ ಎಲ್ಲ ಮಾಡಬೇಕು ಇಲ್ಲಿ ಅಂತ ಹೇಳ್ ಕಳಿಸಿದ್ಲು. ಅದಕ್ಕೆ ನಾನು ಬೇಗ ಬೇಗ ಬಂದೆ ಅತ್ಲಾಗಿ, ಈಗ ತಿರ್ಗಾ ಕರ್ಕೊಂಡು ಹೋಗೋಣಂತ. ಬರ್ರಿ ಜೊತೆಲೆ ಹೋಗೋಣ ಬರ್ರಿ ಎಲ್ಲಾರು. ಬರ್ರಪ್ಪ, ತಿಂಡಿ ಅಲ್ಲೇ ಮಾಡೋಣ ಬರ್ರಿ ಬೇಗ.